ಟೊಮೆಟೊ ಪಲ್ಯ ಮಾಡೋದಕ್ಕೆ ಸಾಸಿವೆ, ಜೀರಿಗೆ, ಈರುಳ್ಳಿ, ಕರಿಬೇವು ಸೊಪ್ಪು, ಟೊಮೆಟೊ, ಉಪ್ಪು, ಧನಿಯಾ ಪುಡಿ, ಖಾರದ ಪುಡಿ. ಮಾಡೋದು ಹೇಗೆ ಅಂದರೆ, ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯ್ದ ನಂತರ ಸ್ವಲ್ಪ ಸಾಸಿವೆ ಸೇರಿಸ್ಕೋಬೇಕು. ಸಾಸಿವೆ ಹಾಕ್ಕೋಬೇಕು. ಸಾಸಿವೆ ಸ್ವಲ್ಪ ಸಿಡಿತಿದ್ದಾಗೆ ಅದಕ್ಕೆ ಸ್ವಲ್ಪ ಜೀರಿಗೆ ಸೇರಿಸ್ಕೋಬೇಕು, ಒಂದು ಅರ್ಧ ಸ್ಪೂನಷ್ಟು. ಅದಾದಮೇಲೆ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಜೊತೆಗೇ ಕರಿಬೇವು ಸೊಪ್ಪು ಹಾಕ್ಕೋಬೇಕು. ಕರಿಬೇವು ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈರುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗಿ ಕಲರ್ ಚೇಂಜ್ ಮಾಡೋವರೆಗೂ ಹುರ್ಕೋಬೇಕು. ಸ್ವಲ್ಪ ಹೊತ್ತು ಹುರ್ಕೊಂಡ್ರೆ ಚೆನ್ನಾಗಿ ಫ್ರೈ ಆಗುತ್ತೆ ಈರುಳ್ಳಿ ಹಸಿ ವಾಸನೆ ಹೋದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಅದಾದಮೇಲೆ ಸ್ವಲ್ಪ ಹುರ್ಕೊಂಡಿದ್ದಾದಮೇಲೆ ಅದಕ್ಕೆ ಟೊಮೊಟೊ ಸೇರಿಸ್ಕೊಂಡು ಟೊಮೊಟೊಲ್ಲೇ ನೀರಿನಂಶ ಇರೋದ್ರಿಂದ ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇರಲ್ಲ. ಟೊಮೊಟೊ ಹಾಕಿ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ತಾ ಅದನ್ನು ಉರಿ ಮೀಡಿಯಮಲ್ಲೇ ಇರಬೇಕು, ಸ್ವಲ್ಪ ಮಿಕ್ಸ್ ಮಾಡೋವರೆಗೂ. ಆಮೇಲೆ ಜಾಸ್ತಿ ಫ್ಲೇಮ್ ಇಟ್ಕೊಂಡ್ರೂ ಆಗುತ್ತೆ. ಹೀಗೆಲ್ಲ ಮಿಕ್ಸ್ ಮಾಡಿಕೊಂಡು ಉರಿ ಜಾಸ್ತಿ ಮಾಡಿ ಟೊಮೊಟೊ ಉರಿಯುತ್ತಿರ್ಬೇಕಾದ್ರೆ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಪುಡಿ ಉಪ್ಪನ್ನ ಸೇರಿಸ್ಕೊಂಡು, ಪುಡಿ ಉಪ್ಪು ಹಾಕೋದ್ರಿಂದ ಬೇಗ ಟೊಮೊಟೊ ಬೇಯುತ್ತೆ. ಜೊತೆಗೆ ಈಗ ರುಚಿ ಕರೆಕ್ಟಾಗಿ ಇರೋದಕ್ಕೆ ಉಪ್ಪು ಖಾರ ಎಲ್ಲ ಒಂದೇ ಸಮಯದಲ್ಲಿ ಹಾಕಿದ್ರೆ ಸರಿಯಾಗಿರುತ್ತೆ ಪಲ್ಯ. ಅದಕ್ಕೆ ಸ್ವಲ್ಪ ಧನಿಯಾ ಪುಡಿ 1-2 ಸ್ಪೂನಷ್ಟು ಹಾಕಬೇಕು. ಒಂದು ಸ್ವಲ್ಪ ಗರಂ ಮಸಾಲ ಹಾಕಬೇಕು. ಇದು ಧನಿಯಾ ಪುಡಿ. ಹಾಗೆ ಮೆಣಸಿನ್ಕಾಯಿ ಪುಡಿನೂ ಕೂಡ ಇದೇ ಸಮಯದಲ್ಲಿ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಹಾಕಿ ಪೂರ್ತಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಹಬೆಯಲ್ಲಿ ಬೇಯೋದಕ್ಕೆ ಬಿಡಬೇಕು. ತಟ್ಟೆ ಮುಚ್ಚಿದ್ರೂ ಆಗುತ್ತೆ, ಇಲ್ಲಾಂದರೆ ಹಾಗೇ ಬೇಯಕ್ಕೆ ಬಿಡ್ಬೋದು. ಉರಿ ಜಾಸ್ತಿನೇ ಇದ್ರೂ ತೊಂದರೆ ಇಲ್ಲ. ಟೊಮೊಟೊ ಪೂರ್ತಿ ಬೆಂದು ಸಾಫ್ಟಾಗಿ ಅದರ ನೀರಿನಂಶ ಎಲ್ಲ ಬಿಟ್ಟು ಉಪ್ಪು ಖಾರ ಎಲ್ಲದ್ರ ಜೊತೆ ಮಿಕ್ಸ್ ಆಗಿ ಬಾಯ್ಲ್ ಆಗೋವರೆಗೂ ಈ ರೀತಿ ಅದಕ್ಕೆ ಬರೋವರೆಗೂ ಬೇಯಿಸ್ಕೋಬೇಕು. ಇದಾದಮೇಲೆ ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡ್ರೆ, 2 ಕಾಳಷ್ಟು ಸಕ್ಕರೆ ಹಾಕ್ಕೊಂಡ್ರೆ ರುಚಿ ಇನ್ನೂ ಚೆನ್ನಾಗಿರುತ್ತೆ. ಇದೆಲ್ಲ ಬೆಂದು ರೆಡಿಯಾಗಿದೆ, ಎಣ್ಣೆ ಎಲ್ಲ ತೇಲ್ತಾ ಬಂದಿದೆ. ಈ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕಿ ಆಫ್ ಮಾಡಿದ್ರೆ ಸ್ಟವ್ವು, ಪಲ್ಯ ರೆಡಿಯಾಗಿದೆ. ಈ ಪಲ್ಯಕ್ಕೆ ಚಪಾತಿ, ದೋಸೆ, ಅನ್ನದಲ್ಲೂ ತಿನ್ಬೋದು. ಇದಕ್ಕೆ ನಾನು ಚಪಾತಿ ಮಾಡಿದ್ದೀನಿ. ಚಪಾತಿನ ನೀಟಾಗಿ ಲಟ್ಟಿಸ್ಕೊಂಡು ಮತ್ತೊಂದು ಸಲ ಅದನ್ನು ಮಡಚಿ ಇನ್ನೊಂದು ಸಲ ಲಟ್ಟಿಸ್ಕೊಂಡ್ರೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಎಲ್ಲ ಕಡೆಯೂ ಹೊರಟಾಗೋದಿಲ್ಲ. ನೀಟಾಗಿ ಈ ಥರ ಸಾಫ್ಟಾಗಿ ಲಟ್ಟಿಸ್ಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ಆಕಾರದಲ್ಲಿ ಲಟ್ಟಿಸ್ಕೊಂಡು ಅದನ್ನು ಎರಡೂ ಕಡೆ ನೀಟಾಗಿ ಲಟ್ಟಿಸ್ಕೊಂಡು, ನೋಡಿ ಈ ಥರ ಲಟ್ಟಿಸ್ಕೊಂಡಿದ್ದೀನಿ. ಇದನ್ನು ಈಗ ಹೆಂಚು ಮೇಲೆ ಹಾಕಿ ಅದಕ್ಕೆ ಎಷ್ಟು ಬಿಸಿ ಬೇಕೋ ಅದನ್ನು ಕೊಟ್ಟು ಹೆಂಚು ಕಾದಾದಮೇಲೆ ಈ ಥರ ತಿರುಗಿಸಿ ಎಣ್ಣೆ ಹಾಕ್ಕೊಂಡ್ರೆ ಎರಡೂ ಕಡೆ ಚಪಾತಿ ನೀಟಾಗಿ ರೋಸ್ಟ್ ಆಗುತ್ತೆ. ಟೊಮೆಟೊ ಪಲ್ಯ ಜೊತೆಗೆ ಚಪಾತಿ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಫ್ರೆಂಡ್ಸ್. ನಾನು ಮಾಡಿದಿರೋ ರೀತಿಯೂ ಸಿಂಪಲ್ಲಾಗಿದೆ. ಥ್ಯಾಂಕ್ ಯು.